ರಾಜ್ಯ ಬಿಜೆಪಿಯಲ್ಲಿ ಮಹಾ ಬದಲಾವಣೆಯ ಪರ್ವ ಶುರುವಾಗಿದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಕಾದು ನೋಡುವಂತ ತಂತ್ರಕ್ಕೆ ಇಳಿದಿರುವ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮೇಲೆ ಕಾಂಗ್ರೆಸ್ ಈಗ ಫುಲ್ ಫೋಕಸ್ ಮಾಡಿದೆ. ಬಿಜೆಪಿ ಅಧ್ಯಕ್ಷರ ನೇಮಕದ ಬಳಿಕವೇ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡೋಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರಂತೆ. ಜಾತಿವಾರು ಮತ ಲೆಕ್ಕಾಚಾರದಲ್ಲಿ ಅಧ್ಯಕ್ಷರನ್ನ ನೇಮಿಸೋ ಪ್ಲಾನ್ ನಡೆದಿದೆ. ಏನೋ ವಿಜೇಂದ್ರ ಮುಂದುವರೆದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ಪ್ರಭಾವಿ ಲಿಂಗಾಯತ ಮುಖಂಡನಿಗೆ ಅಧ್ಯಕ್ಷ ಪಟ್ಟ ಕಟ್ಟುವಂತ ಚಾನ್ಸ್ ಇದೆ. ಸಿಎಂ ಅಹಿಂದ ಇದು ಡಿಸಿಎಂ ಒಕ್ಕಲಿಗ. ಹಾಗಾಗಿ ಬಹಳ ಪ್ರಮುಖವಾಗಿ ಅಧ್ಯಕ್ಷ ಲಿಂಗಾಯತ ಆಗಿದ್ರೆ ಪಕ್ಷ ಸಂಘಟನೆಗೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಆ ಮೂಲಕವಾಗಿ ಬಹಳ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಹದ್ದಿನ ಕಣ್ಣನ್ನ ಇಟ್ಟಿದೆ. ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮೇಲೆ ಕಾಂಗ್ರೆಸ್ ಈಗ ಕಾದು ನೋಡುವಂತ ತಂತ್ರಕ್ಕೆ ಹೋದಂತ ಕಾಣಿಸ್ತಿದೆ. ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಬಳಿಕವೇ ಅದನ್ನ ನೋಡಿಕೊಂಡು ಕಾಂಗ್ರೆಸ್ನಿಂದ ನಿರ್ಧಾರದ ಚಾನ್ಸ್ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಬದಲಾವಣೆಯ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಜಾತಿವಾರು ಮತಗಳ ಲೆಕ್ಕಾಚಾರದಲ್ಲಿ ಇಲ್ಲಿ ಮುಂದಿನ ಏನು ಮಾಡಬೇಕು, ಅಧ್ಯಕ್ಷರನ್ನ ಯಾರು ನೇಮಕ ಮಾಡಬೇಕು ಅಂತ. ಹಾಗಾಗಿ ವಿಜೇಂದ್ರ ಅವರೇ ಮುಂದುವರೆದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಲಿಂಗಾಯತ ಮುಖಂಡನನ್ನೇ ಈಗ ಅಧ್ಯಕ್ಷನಾಗಿ ಮಾಡುವಂಥ ಒಂದಿಷ್ಟು ತಂತ್ರಗಾರಿಕೆ ಆದರೆ ಲಿಂಗಾಯತ ಓಟನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ಲಾನ್ ಮಾಡ್ತಾ ಇದೆ. ಒಂದು ರೀತಿ ನಾನಾ ನೀನಾ ಸೈ ಅನ್ನೋ ನಿಟ್ಟಿನಲ್ಲಿ ಸಿಎಂ ಅಹಿಂದ, ಡಿಸಿಎಂ ಅವರು ಒಕ್ಕಲಿಗರು, ಮತ್ತೊಂದು ಕಡೆಯಲ್ಲಿ ಅಧ್ಯಕ್ಷರು ಲಿಂಗಾಯತ. ಈ ಫಾರ್ಮುಲಾದಲ್ಲೇ ಪಕ್ಷ ಸಂಘಟನೆಗೆ ಪ್ಲಾನ್ ಆಗ್ತಿದೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ಅಧ್ಯಕ್ಷರ ಘೋಷಣೆಯ ಬಳಿಕವೇ ಕೆಪಿಸಿಸಿಗೆ ಅಧ್ಯಕ್ಷರ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯ ಮೇಲೆ ಈಗ ಕಾಂಗ್ರೆಸ್ ಹದ್ದಿನ ಕಣ್ಣನ್ನ ಇಟ್ಟಿದೆ ಅನ್ನೋದಾಗಿ ರಾಜಕೀಯ ಮೂಲಗಳಿಂದ ಗೊತ್ತಾಗ್ತಿದೆ. ಈ ನಿಟ್ಟಿನಲ್ಲಿ ಬಿಜೆಪಿಯಲ್ಲಾದರೂ ಬದಲಾವಣೆ ಮಾಡಿದ್ರೆ ಅದೇ ರೀತಿಯಾಗಿ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡುವಂಥ ತಂತ್ರಗಾರಿಕೆ ಆಗ್ತಿದೆ.